ಎಲ್ಲರಿಗೂ ನಮಸ್ಕಾರ. ದೇವಿಯ ದೇವಸ್ಥಾನಕ್ಕೆ ಹೋಗಲು ರಸ್ತೆಯನ್ನು ಕಲ್ಪಿಸಿ ಭಕ್ತಾದಿಗಳಿಂದ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ವೀರಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿರುವಂತಹ ಮಾರಮ್ಮ, ಮುತ್ತೆಲಮ್ಮ, ಗಂಗಮ್ಮ ಮತ್ತು ದುರ್ಗಮ್ಮ ದೇವಿಯವರ ದೇವಸ್ಥಾನವಿದ್ದು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದಂದು ದೇವಿಯವರಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದು ದೇವಿಯವರಿಗೆ ಪಾವಗಡ ತಾಲೂಕಿನ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯ ಭಕ್ತರು ಆಗಮಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ನಮಿಸುತ್ತಾರೆ. ಆದರೆ ದೇವಸ್ಥಾನಕ್ಕೆ ಬರುವಂಥ ರಸ್ತೆ ಖರಾಬು ಜಮೀನಿನಲ್ಲಿದ್ದು ಭಕ್ತಾದಿಗಳು ಓಡಾಡಲು ಅಕ್ಕಪಕ್ಕದ ಜಮೀನಿನವರು ತೊಂದರೆಯನ್ನುಂಟು ಮಾಡುತ್ತಿದ್ದಾರೆ. ಆದ್ದರಿಂದ ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ರಸ್ತೆ ವ್ಯವಸ್ಥೆಯಿಂದ ಮಾಡಬೇಕೆಂದು ದೇವಸ್ಥಾನದ ಅರ್ಚಕರು ಸೇರಿದಂತೆ ಸುಮಾರು 30ಕ್ಕೂ ಅಧಿಕ ಜನ ಭಕ್ತಾದಿಗಳು ಶುಕ್ರವಾರ ಸಂಜೆ 4 ಗಂಟೆ ಸಮಯದಲ್ಲಿ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ವಿನಂತಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಭಕ್ತಾದಿಗಳಾದ ಸಂದೀಪ್, ಚಿಕ್ಕನಾರಾಯಣಪ್ಪ ಸೇರಿದಂತೆ ಅನೇಕ ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು. ವರದಿ ಮಾರುತಿ MS ಮೀಡಿಯಾ. ನಮ್ಮೂರು ಇಂದ್ರಬೆಟ್ಟ ಅಂತ ವೀರಮ್ಮನಹಳ್ಳಿ ಗೋಸತ್ರ ಮಹಾರಾಜಿಗೆ ಬರ್ತಾ ಇದ್ದೀವಿ. ತುಂಬಾ ತೊಂದರೆ ಆಗ್ತಿದೆ ಸರ್. ಅಲ್ಲಿ ಪಕ್ಕ ಹೊಲದಲ್ಲಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಬರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ನಾವು ಬರೋದಕ್ಕೆ ದೇವಸ್ಥಾನಕ್ಕೆ ಬರೋದಕ್ಕೆ ವಿದ್ಯುತ್ ಶಕ್ತಿ ವಿದ್ಯುತ್ ಕರೆಂಟ್ ಇಲ್ಲ. ಮತ್ತು ದೇವಸ್ಥಾನಕ್ಕೆ ಬರೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ದಾರಿ ಇಲ್ಲ ಸರಿಯಾಗಿ. ಅದಕ್ಕೆ ದಾರಿ ಮಾಡ್ಕೋಬೇಕು, ನಮಗೆ ವಿದ್ಯುತ್ ಕಂಬಳ ಮೇಘಮಠ ಹತ್ರ ವೈನಸ್ಪೇಟೆ ಹೋಬಳಿ ಗೋಡ್ತಿಮ್ಮನಹಳ್ಳಿ. ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ನಾವು ದೇವಸ್ಥಾನ ಹತ್ರ ಬಂದರೆ ಅಲ್ಲಿ ದಾರಿ ಅವರು ದೇವಸ್ಥಾನ ಹತ್ರ ಬಂದರೆ ರಸ್ತೆ ಬಿಡಲಿಲ್ಲ ಅವರು. ಯಾಕಂದರೆ ಕೆಲವರು ಜನ ಎಲ್ಲ ಬರ್ತಾ ಇದ್ದಾರೆ, ಅಲ್ಲಿ ಒಂದು ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ರಸ್ತೆ ಇಲ್ಲ, ದೇವಸ್ಥಾನ ಹತ್ರ ಹೋಗೋಕ್ಕೆ ರಸ್ತೆ ಇಲ್ಲ ಅಲ್ಲಿ. ಅವರು ಕೆಲವರು ಜನ ಏನಂದರೆ ಬಿಡೋದಿಲ್ಲ, ನಾವು ಏನು ಮಾಡ್ಕೊತೀರಿ ಮಾಡ್ಕೊಂಡು ಏನು ತಗೊಂತೀವಿ ನಾವು 3 ವಾರದಿಂದ ಬರ್ತಾ ಇದ್ದೀವಿ. ವರ್ಷದಿಂದ ಬರ್ತಾ ಇದ್ದೀವಿ. 3 ವರ್ಷದಿಂದ ಬರ್ತಾ ಇದ್ದೀವಿ. ಯಾವ ದೇವಸ್ಥಾನ ಎಲ್ಲಿರೋದು? ಮಾರಮ್ಮ ದೇವಸ್ಥಾನ, ದೇವಸ್ಥಾನ ಎಲ್ಲ 4-5 ದೇವಸ್ಥಾನ. ಏನಕ್ಕೆ ದಾರಿ ಬಿಡಲ್ಲ ಅಂತ ಹೇಳ್ತಿರೋದು ಯಾರೀಗ? ಪಕ್ಕದಲ್ಲಿ ಹೊಲದಲ್ಲಿ ಪಕ್ಕದಲ್ಲಿರೋರು ದೇವಸ್ಥಾನಕ್ಕೆ ಜಾಗ ಬಿಡಲ್ಲ ಅಂತ ಬಿಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಿಡೋದಿಲ್ಲ ಅಂತ ಅವರು. ನಿಮ್ದು ಏನೈತೆ ಐತೆ, ನಿಮ್ದು ಏನೈತೆ ತಗೊಬರ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಪೂಜಾರಪ್ಪ ಅವರು ತಗೊಬಂದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ತಂದರೆ. ಇವರು ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಅವರು ಬರ್ತೀವಿ, ಇನ್ಕ್ವೈರಿ ಬಂದು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತಂದು ನಾವು ಹೇಳ್ತಾ ಇದ್ದೀವಿ. భక్తాదులు అంతా వచ్చేసి ಸರ್ ನಮಸ್ತೆ. ಇದು ವೀರಮ್ಮನಹಳ್ಳಿಯಲ್ಲಿ ಪಾವಗಡ ತಾಲೂಕು ವೀರಮ್ಮನಹಳ್ಳಿ ಅಂತ ಗ್ರಾಮ. ಇದು ವೀರಮ್ಮನಹಳ್ಳಿ ಗ್ರಾಮದಲ್ಲಿ ಈ ದೇವತೆ ನಾಲ್ವರು ದೇವತೆಗಳು ಇಲ್ಲಿ ಮೂಲವಾಗಿರೋದಕ್ಕಿಂತ ಹೋಗಿದ್ದಾರೆ. ಇಲ್ಲಿ ಈ ಬೆಟ್ಟದ ಹತ್ರ ಎಲ್ಲ ಇದೆ ನೋಡ್ರಿ, ಇದು ಹೊಲ. ಈಗ ಆ ಕಡೆ ಕಂಬ ಕಾಂತ ಅಲ್ಲಿದ್ದ ದಾರಿ ಇತ್ತು, ಈ ಕಡೆಗೆ ಹಿಂಗೆ ಇಲ್ಲಿಗ ನೋಡ್ರಿ, ಇಲ್ಲಿ ದಾರಿ ಇದು ದಾರಿ. ಇದು ದೇವಸ್ಥಾನಕ್ಕೆ ದಾರಿ ಬರೋದು. ಇದು ದಾರಿ ಬರ್ತಾಯಿದ್ರೆ ಇದರಲ್ಲಿ ಇವರು ಏನು ಮಾಡಿದ್ರೆ, ಇಲ್ಲಿ ರೈತರು ಬಂದುಬಿಟ್ಟು ಇಲ್ಲಿ ಪಕ್ಕದ ಹೊಲದವರು ಈ ದಾರಿನ ಮುಚ್ಚಾಕಿದ್ದಾರೆ. ಈ ದೇವ್ರಿಗೆ ಬಿಡ್ಕೊಡ್ದು ಅಂತ ಬಿಟ್ಟು ದಾರಿ ಕೇಳಿದ್ದಾರೆ. ಇದು ದೇವ್ರಿಗೆ ದಾರಿ ಬಿಡೋದಲ್ಲ, ಇದು ನಿಮ್ಗೆ ದಾರಿಯಲ್ಲಿ ಇಲ್ಲ, ಇದು ನಮ್ಮ ಪಟ್ಟ ಜಮೀನು ಅಂತ ಇದ್ದಾರೆ. ದೇವ್ರಿಗೆ ದಾರಿ ಕೊಟ್ಟರೆ ಕೂಡ ದೇವರಲ್ಲ, ದೇವರು ಏನು ಬಂದು ಕೂಡ ದೇವ್ರ ಅಂಬ್ತಿರಲ್ಲ, ದೇವ್ರ ಹೆಸರು ಹೇಳ್ತಿರಲ್ಲ, ದೇವ್ರನ್ನ ಕರ್ಕೊಂಬಂದು ದಾರಿ ತಗೊಂಬ್ಲಿ ಅಂತ ಹೇಳ್ತಾವ್ರೆ ಇಲ್ಲಿ. ಈಗ ಸರ್ ಈಗ ನೀವು ಹೋಗ್ತಿದೆ ಸರ್, ಇದು ನೋಡಿ ಸರ್, ಆ ರೋಡಿಂದ ಇಲ್ಲಿ ಬರ್ಬೇಕು. ಇದು ಅಲ್ಲೆಲ್ಲ ಬಂದ್ ಮಾಡಿದ್ದಾರೆ. ಮತ್ತು ನೋಡಿ ಇಲ್ಲಿದೆ ಕಂಟಿನ್ಯೂ ಆಗುತ್ತೆ ಸರ್ ದೇವ್ರಿಗಿದು. ನೋಡಿ ದೇವಸ್ಥಾನ ಹಂಗೆ ತೋರಿಸ್ತೀನಿ. ಇಲ್ಲಿ ಗೋರ್ಸಂದ್ರ ಮಾರಮ್ಮ, ನಸಂಕೋಟೆ ಮುತ್ತೆಲಮ್ಮ, ಬಾಯ್ಕೋಟೆ ಗಂಗಮ್ಮ, ಬಳ್ಳಾರಿ ಕನಕ ದುರ್ಗಮ್ಮ ಅಂತ 4 ದೇವತೆಗಳು ಇಲ್ಲಿ ನೆಲವಾಗಿದ್ದಾರೆ. ನಿತ್ಯ ಪೂಜೆ ನಡೀತದೆ. ಭಕ್ತಾದಿಗಳು ಜಾಸ್ತಿ ಜನ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆಗಳು ಚೆನ್ನಾಗಿ ನಡೀತದೆ. ಭಕ್ತಾದಿಗಳು ಜಾಸ್ತಿ ಜನ ಬರ್ತಾಯಿದ್ದಾರೆ. ಭಕ್ತಾದಿಗಳು ಬರೋಕ್ಕೆ ದಾರಿನೇ ಇಲ್ಲ ಈಗ. ಅದಕ್ಕೋಸ್ಕರ ದೇವ್ರನ್ನೆಲ್ಲ ಹೊರಕಿಕ್ಕಿದ್ದೀವಿ. ನಮಗೆ ದಾರಿ ಬೇಕಂತ ನಿಮಗೆ ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ದಾರಿ ಕೊಡ್ರಿ, ಈ ಬೆಟ್ಟದ ಹತ್ರ ಇರೋಕ್ಕೆ. ನೋಡಿರಿ, ಇದು ಬಂದು ಇದು ಇಲ್ಲೇ ಪೂಜಾರಪ್ಪನವ್ರು ವಾಸ್ತವಾಗಿದ್ದಾರೆ. ಇದು ಅವರು ವಾಸ ಮಾಡೋಕ್ಕೆ ಮನೆ. ಇದು ಅದ್ರ ಪಕ್ಕದಲ್ಲಿರೋದು ಇದು ದೇವಸ್ಥಾನ ಸರ್. ಇದು ನೋಡಿ, ಅದು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ದೇವಸ್ಥಾನ ಗುಡಿ ಇದು ನೋಡಿ. ಈಗಲೂ ಭಕ್ತಾದಿಗಳು ಬಂದು ಇಲ್ಲಿ ಕೂತಿದ್ದಾರೆ ಆಲ್ರೆಡಿ. ನೋಡಿ, ಇದು ದೇವರುಗಳು
ಹೊರಗೆ ಇಕ್ಕಿದ್ದೀವಿ. ಈಗ ಪೂಜೆ ಇದೆ ಇವತ್ತು. ನೋಡಿ, ಜನ ಬಂದು ಭಕ್ತರುಗಳು ಜಾಸ್ತಿ ಬರ್ತಾ ಇದ್ದಾರೆ. ಇಲ್ಲಿ ಬಂದಲ್ಲಿ ಕೂತಿದ್ದಾರೆ ಇಲ್ಲಿ ಪೂಜೆಗೋಸ್ಕರನ. ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ಈ ಸಾರಲು ದಾರಿ ಅವಕಾಶ ಕೊಡ್ಬೇಕಂತ ನಾವು ಆ ದೇವ್ರ ಮುಖಾಂತರ ನಿಮ್ಮನ್ನು ಮನವಿ ಕೇಳ್ಕೊಳ್ತಾ ಇದ್ದೀನಿ. ಇದೇ ದಾರಿ, ಇದು ಬೆಳೆದ ದಾರಿ ಅಂತಾರೆ, ಆದರೆ ಇದು ದಾರಿ ಇಲ್ಲ ನಮಗೆ. ಬೇಕಾದ್ರೆ ನಮ್ಗೆ ಮುಂಚೆ ಅದೇ ದಾರಿ ಬೇಕಾಯ್ತು ಸರ್. ಇಲ್ಲೊಂದಿದೆ ಗುಡಿ, ಇಲ್ಲಿ ಬೆಟ್ಟ ಇದೆ ಸರ್, ಬೆಟ್ಟ ಅಂತ. ಬೆಟ್ಟ ದೊಡ್ಡದಲ್ಲೇ ಇರೋದು ಇದು. ನಮಗೆ ಸೇಫ್ಟಿ ಕೂಡ ಸ್ವಲ್ಪ ಇಲ್ಲ. ಇಲ್ಲಿ ಕರಡಿಗಳ ಕಾಟ ಕೂಡ ಇದೆ. ಆದರೂ ದೇವ್ರಿಗೋಸ್ಕರ ನಾವು ಇಲ್ಲಿದ್ದೀವಿ. ಜನರು ಭಕ್ತಾದಿಗಳು ಸೇವೆ ಮಾಡ್ಕೊಂಡು ಇಲ್ಲಿದ್ದೀವಿ ಸರ್. ದಯವಿಟ್ಟು ದಾರಿ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಏನು ಹೇಳಮ್ಮ? ಈಗ ನಾನು ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಹೆಸರು ರಾಮಣ್ಣ ಅಂತೇಳಿ, ರಾಮಂಜನಪ್ಪ ಅಂತೇಳಿ. ನಾನು ಮೊದಲು ರೇಷ್ಮೆ ಮಗ್ಗನ ನೇಯ್ತಾ ಇದ್ದೆ, ಕೈ ಮಗ್ಗದ್ದು. ಇಲ್ಲಿ ಸೋಮನಹಳ್ಳಿ ಅಂತ ಆಂಧ್ರ, ಅಲ್ಲಿ ಮಾಡ್ತಾಯಿದ್ದೆ. ನಾವು ರಾತ್ರಿ ಹೊತ್ತು ಆತಂದ್ರೆ ನಮಗೊಂದು ಕನಸ್ತಾ ಬರ್ತಾಯಿದ್ಲು ಯಾವಾಗಲೂ ಈ ಥರ ಪ್ಲೇಸು. ಮತ್ತು ನಮ್ಮ ಮುಂಚೆ ಇಲ್ಲಿ ಒಂದು ಕಲ್ಲಂದು ಒಂದು ದೇವ್ರಿಕ್ಕಿದ್ವಿ ಬೇವಿನ ಮರ ಹತ್ರ. ಅಲ್ಲೇ ಕಲ್ಲಂದು ದೇವ್ರಿಕ್ಕಿದ್ವಿ. ಅಲ್ಲಿ ರೇಷ್ಮೆ ಮಗ್ನ ಇವಾಗ ನಾವು ನೈಟ್ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಏನಂತ ಕಾಣ್ತದೆ. ಹಂಗಾಗಿ ನಾನು ಬಂದು ಈಗ 3ನೇ ವರ್ಷ ಆಗೈತೆ. ಈಗ ಬಂದುಬಿಟ್ಟು ಮಾರಮ್ಮನ ಮೊದಲು ದೇವ್ರು ಮಾಡಿಸಿದ್ವಿ. ಮಾರಮ್ಮನ ಅದೇ ಭತ್ತಾದಿಗಳ ದಾಯದಗಳಿಂದ ನಮಗೆ ಸಹಾಯ ಆಗಿರೋದು ಮಾಡಿಸಿದೆ. ಅದಾದಮೇಲೆ ನರಸಿಂಹಗೌಡ ಮುತ್ತಲಮ್ಮ ಅಂತ ಅವರು ಬಂದರು. 3ನೇವರು ಬಯಕಣ ಗಂಗಮ್ಮ ಅಂತ ಇವರು. ಲಾಸ್ಟು ಮೊನ್ನೆ ಹೋದ ವರ್ಷ ಆಗಸ್ಟ್ 15 ದಿವಸ ಬಳ್ಳಾರಿ ಕನಕದುರ್ಗಮ್ಮ ಅಂತ ಅವರು ಬಂದರು ಇಲ್ಲಿಗೆ. ಒಬ್ಬೊಬ್ಬರು ಒಂದೊಂದು ಸಲ ಬಂದಿರೋದು, ಒಂದೇ ಸಲ ಯಾವ ದೇವರು ಬಂದಿಲ್ಲ, ಒಂದೇ ಸಲ 4 ದೇವರು ಬಂದಿಲ್ಲ. ಆ ಥರ ಪ್ರಾಬ್ಲಮ್ ನನಗೆ ಪ್ರಾಬ್ಲಮ್ ಕೊಡೋದಕ್ಕೆ ನಾನು ದೇವಸ್ಥಾನ ಕಳಿಸ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಇಷ್ಟು ಒಂದು 34 ವರ್ಷದಿಂದ ಯಾವುದೇ ತೊಂದರೆ ಇಲ್ಲ. ನಾವು ಚಿಕ್ಕ ಹುಡುಗನಿಂದ ಇಲ್ಲೇ ಓದಿರೋದು, ಎಜುಕೇಷನ್ ಎಲ್ಲ ಇಲ್ಲಾಗಿರೋದು, ನಂದು ಏನೂ ತೊಂದರೆ ಇರಲಿಲ್ಲ. ಈಗ ಏನಾಗ್ತದೆ ಅಂದರೆ ಒಂದು ವಾರದಿಂದ ಅವರು ದಾರಿ ಬಿಡ್ತಾಯಿದ್ರು, ಮಂಜು ಅಂತಾರೆ ದಾರಿ ಬಿಡ್ತಾಯಿದ್ರು. ಈಗ ಅವರಿಂದ ಅವರು ಪಟ್ಟ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಸರಿ ಬಿಡು ಅಂತ ನಮಗೆ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕಾಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಅರ್ಜಿ ಕೊಟ್ಟು ಬಂದರೆ ನಮಗೇನು ದಾರಿ ಏನೋ ಅನುಕೂಲ ಮಾಡಿಕೊಡ್ತಾರೇನೋ. ಮತ್ತು ರಸ್ತೆದೊಂದು ಇಲ್ಲಿ ರಸ್ತೆದೊಂದು ಮತ್ತು ಕರೆಂಟ್ ಇಲ್ಲ. ಮೊದಲು ದೇವಸ್ಥಾನ ಇದ್ದಾಗ ಈಗ ನೈಟ್ ಹೊತ್ತು ಬಂದರೆ ಕರೆಂಟ್ ಇಲ್ಲ. ಇಲ್ಲಿ ಕರಡಿಗಳು ಕಾಡಿನಗಳು ಬರ್ತಾನೆ ಇರ್ತವೆ. ಆದ್ದರಿಂದ ಅದನ್ನು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಅರ್ಜಿ ಕೊಟ್ಟು ಬಂದಿದ್ದೀವಿ. ಜಮೀನು ಮಾಲೀಕರನ್ನ ಕೇಳಿದ್ರೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ಸ್ವಲ್ಪ ಹಂಗೆ ಮಾತಾಡೋ. ಮತ್ತೆ ಇದು ಊರಿನ ಜನರು ಇದ್ದಾರೆ, ನಮ್ಮ ಅಣ್ಣ ತಮ್ಮಂದ್ರೆ ಬೇರೆಯವನ್ನೆಲ್ಲ, ಅವರದ್ದಿಲ್ಲ ಕೊಡೋಕ್ಕಾಗಲ್ಲ. ನಾವು ಇನ್ನು ಈ ಗಾಡಿಗಳೆಲ್ಲ ವೆಹಿಕಲ್ ಎಲ್ಲ ಓಡಾಡ್ತಾ ಇರ್ತವೆ, ನಮ್ಗೆ ತೊಂದರೆ ಆಗ್ತದೆ, ಬೇಡ ನಾವು ಕೊಡಲ್ಲ ಅಂತ ಹೇಳಿದ್ರು ಅವರು. ಆದ್ದರಿಂದ ಸರಿ ಬಿಡ ಅಂತ ನಾವು ಸುಮ್ಮನೆ ಅವ್ರನ್ನಾಗ ನಾವು ಅವ್ರನ್ನ ಪದೇ ಪದೇ ಕೇಳೋದು ಚೆನ್ನಾಗಿರಲ್ಲ ಅಂತ ನಾವು ಸರ್ಕಾರದಿಂದ ಒಂದು ಏನೋ ಹೇಳಿಬಿಟ್ಟು ಒಂದು ಮಾಡ್ಕೊಳ್ಳೋಣ, ಅವ್ರನ್ನ ಸಾಧಿಸಿದವ್ರದಿಂದ ಏನೋ ನಮ್ಗೆ ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ನಾವು ಅರ್ಜಿ ಕೊಟ್ಟು ಬಂದಿದ್ದೀವಿ. ಈಗ ಬೇರೆ ದಾರಿ ಎಲ್ಲಿದೆ ಬರೋದಕ್ಕೆ ಅಂತ? ಈಗ ಬೇರೆ ದಾರಿ ಎಲ್ಲಂದರೆ ಈಗ ನಾವು ನಕಾಸು ತಗೊಂಡ್ರು ಕೂಡ ಹಿಂದ್ಗಡೆ ತೋರಿಸ್ತೈತೆ, ಹಿಂದ್ಗಡೆ ತೋರಿಸ್ತೈತೆ. ಅದು ಯಾವ ರೀತಿ ಬರ್ತದೋ ಊರೊಳಗೆ ಹೋಗ್ತದೋ ಗೊತ್ತಿಲ್ಲ. ಹಿಂದ್ಗಡೆ ತೋರಿಸ್ತಾ ಇದ್ದಾರೆ, ರಸ್ತೆ ಐತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅವರು ತಾಜಾ ಸಾಹೇಬರು ಯಾರ ಈಗ ಸೆಕ್ರೆಟರಿ ಎಲ್ಲ ಬಂದ ಮೇಲೆ ಅವ್ರು ಯಾವ ಕಡೆ ತೋರಿಸ್ತಾರೋ ಯಾವ ಕಡೆ ಸರ್ವೆ ಮಾಡೋದು ನಾವು ನಕಾಸ್ನಾಗ ಬರ್ತದೋ ಅಲ್ಲಿ ದಾರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅದೇ ಹೇಳಿದ್ದಾರೆ ಅವರು. ಅದರಿಂದ ಅವ್ರಿಗೆ ಅರ್ಜಿ ಕೊಟ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ಅಷ್ಟೇ. ಸರ್, ನನ್ನ ಹೆಸರು ಬಂದು ಗೌರಮ್ಮ ಅಂತ. ನಮ್ಮ ಸ್ಥಳ ಬಂದು ಇಂದ್ರ ಬೆಟ್ಟ. ನಾವಿರೋದು ಬೆಂಗಳೂರಲ್ಲಿ. ನಾವು ಅಲ್ಲಿಂದನೇ ಬರ್ತಾಯಿದ್ದೀವಿ. ಆಗಲೇ 2 ವರ್ಷದಿಂದ ಬರ್ತಾಯಿದ್ದೀನಿ. ಬಟ್ ಇಲ್ಲಿಗೆ ಬಂದಮೇಲೆ ನಮ್ಮ ಏನೇನು ಹೆಲ್ತ್ ಪ್ರಾಬ್ಲಮ್ಮು ಸ್ವಲ್ಪ ಮನೆಯಲ್ಲಿ
ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗವೆ. ಅದಕ್ಕೆ ಒಂದು ನಂಬಿಕೆಯಿಂದ ಬರ್ತಾಯಿದ್ವಿ, 2 ವರ್ಷದಿಂದ ಬರ್ತಿದ್ದೀವಿ. ಈಗ 2 ವರ್ಷದಿಂದ ನಾವು ಹಿಂಗೆ ಓಡಾಡ್ತಾ ಇದ್ವಿ. ಈಗ ಸ್ವಲ್ಪ ಅಡ್ಡಿ ಆಗಿದೆ, ಯಾವ ರೀತಿ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದಾರಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ ಸರ್. ಅಂತ ನಮ್ಮೂರು ಇಂದ್ರ ಬೆಟ್ಟ ಸರ್. ಹಿಂಗೆ ನನಗೂ ಒಬ್ಬರು ಪರಿಚಯದ ಮೇಲೆ ಹೇಳಿದರು ಈ ಥರ ವೀರಮ್ಮನಹಳ್ಳಿಯಲ್ಲಿ ಗೋಸಂದ್ರ ಮಹಾರಾಜಿ ಚೆನ್ನಾಗಿ ಹೇಳುತ್ತೆ ಅಂತ. ನನಗೂ ಸಹ ತನ್ನ ಭಾಗ ಒಬ್ಬಳಾಗಿದ್ದು ಮತ್ತೆ ಆಗಿರಲಿಲ್ಲ, ಏನಿಲ್ಲ. ಆಕೆ ಮನೇಲಿ ಸ್ವಲ್ಪ ಕಿರುಕುಳ ಜಾಸ್ತಿ ಇತ್ತು. ಅದಕ್ಕೆ ಈ ತಾಯಿ ಹತ್ರ ನಾನು ಬರೋಕ್ಕೆ ಹಿಡಿದು 3 ತಿಂಗಳು ಆಯ್ತಾ ಬಂತು ಸರ್. ಮನೇಲಿ ಒಂದು ಸ್ವಲ್ಪ ಕಿರುಕುಳನೂ ಸ್ವಲ್ಪ ಕಮ್ಮಿ ಆಯಿತು. ಈಗ ಇಲ್ಲಿ ಬಂದಮೇಲೆ ತುಂಬಾ ಮನೇಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ, ಚೆನ್ನಾಗೂ ಇದೆ ಸರ್. ಬರೋದಕ್ಕೆ ದಾರಿ ಇಲ್ಲ, ಏನಿಲ್ಲ. ಮೊದಲು ಅಲ್ಲಿಂದ ಬರ್ತಾಯಿದ್ವಿ, ಆ ಕಡೆಯಿಂದ ಬರ್ತಾ ಇದ್ವಿ. ಇವಾಗ ಅವ್ರು ದಾರಿ ಬಿಡ್ತಾ ಇಲ್ಲ ಸರ್. ಇಲ್ಲಿ ಓಡಾಡಬೇಡ್ರಿ ಅಂತಂದು ತೊಂದರೆ ಮಾಡ್ತಾ ಇದ್ದಾರೆ. ನಮಗೆ ದಾರಿ ಬೇಕು, ಕರೆಂಟ್ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಬರೋದಕ್ಕೆ ತುಂಬ ಕತ್ಲಾಗುತ್ತೆ. ಆಕೆ ಹೆಣ್ಮಕ್ಳು ಬರೋದಕ್ಕೂ ತೊಂದರೆ ಆಗುತ್ತೆ ಅಲ್ಲಿ ಬರೋದಕ್ಕೆ. ಆಕೆ ನಮಗೆ ದಾರಿ ಒಂದು ಮಾಡಿಕೊಟ್ಟು ವಿದ್ಯುತ್ ಮಾಡಿಕೊಟ್ರೆ ಅಷ್ಟೇ ಸಾಕು ಸರ್. ನಾವು ಇನ್ನೇನು ಕೇಳೋದಿಲ್ಲ ನಾವು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್. ನಮ್ಮದು ಆಂಧ್ರ ಈ ಕಡೆ ಗುಡುಬಂಡೆ ನೀರಿಂದ ಬಂದಿದ್ದೀವಿ. ಯಾಕಂದರೆ ಇಲ್ಲಿಗೆ ಸತತ 3 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿಗೆ ಬರ್ತಾ ಇರೋದ್ರಿಂದ ಎಲ್ಲ ಪ್ರಜೆಗಳಿಗೆ ಒಳ್ಳೇದಾಗ್ತಿದೆ. ಇಲ್ಲಿ ಯಾಕಂದ್ರೆ ಬರ್ತಿರೋ ಪ್ರತಿಯೊಂದು ಭಕ್ತಾದಿಗಳಿಗೂ ಒಳ್ಳೆ ಅನುಕೂಲ ಸಿಗ್ತಿದೆ. ಯಾಕಂದರೆ ಒಂದೊಂದು ನಂಬಿಕೆ, ಇವತ್ತು ದೇವ್ರು ಅಂಬೋದು ಇದ್ದಾರಾ ಇಲ್ಲ ಅಂಬೋದು ಗೊತ್ತಿಲ್ಲ. ಒಂದು ನಂಬಿಕೆ ಇಟ್ಟರೆ ದೇವ್ರು ಇದ್ದಾರೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತಂದರೆ ಪ್ರತಿಯೊಂದಕ್ಕೂ ಎಲ್ಲ ವಿಷಯನೂ ಶೇರ್ ಮಾಡ್ಕೊಂತಿದ್ದಾರೆ. ದೇವ್ರು ಒಳ್ಳೆ ಹೆಲ್ಪ್ ಆಗ್ತಿದೆ ಇಲ್ಲಿ ಜನಗಳಿಗೆ, ಭಕ್ತಾದಿಗೆ ಒಳ್ಳೆ ಹೆಲ್ಪ್ ಆಗ್ತಿದೆ. ಇದೇ ಇವತ್ತು ಕಮ್ಮಿ ಬಂದಿದ್ದಾರೆ, ನೈಟ್ ಬಂದಿದ್ದಾರೆ ಅಂದರೆ ಸುಮಾರು 1 ಗಂಟೆ 2 ಗಂಟೆ 3 ಗಂಟೆ ಆದರೂ ಹೇಳಿಕೆ ಇದ್ದೇ ಇರುತ್ತೆ ಇಲ್ಲಿ. ಯಾಕಂದರೆ ಅಷ್ಟು ನಂಬಿಕೆ ಇದೆ ಇಲ್ಲಿ, ಆ ನಂಬಿಕೆ ಇರೋ ಪ್ಲೇಸ್ ಇದೆ ಇದು. ಅದಕ್ಕೋಸ್ಕರ ಯಾಕಂದರೆ ಒಂದು ನಂಬಬೇಕು, ದೇವ್ರು ನಂಬಬೇಕಂದ್ರೆ ನಂಬಿಕೆ ಇದ್ರೆ ತಾನೇ ನಂಬಿಕೆ ಇರೋದು. ಆಗ ಆ ನಂಬಿಕೆಯಲ್ಲಿ ಇರೋದ್ರಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಿಮ್ಮಲ್ಲಿ ನಾವು ಸತತ ಕೇಳ್ಕೊಳ್ಳೋದು ಏನಂತಂದರೆ ವಿನಂತಿ, ನಮಗೆ ಇಲ್ಲಿ ದಾರಿ ಇಲ್ಲಿತ್ತು, ಈ ಕಡೆ ಬರ್ತಾ ಇರೋ ಸತತ ಒಂದು 30 ವರ್ಷದಿಂದ ಅಡ್ಡಾಡ್ತೀವಿ. ನಾವು ಎಲ್ಲ ವಿಚಾರಿಸಿದ್ದೀವಿ, ಈ ಕಡೆ ಬರ್ತಾ ಇದೆ. ಈ ದಾರಿ ಬರ್ಬೇಕಾದ್ರೆ ಯಾವಾಗ ನಾವು ಈ ಕಡೆ ಬರೋಕ್ಕೆ ಆಗಲ್ಲ, ಈ ಕಡೆ ಬರೋಕ್ಕೆ ಕಳ್ಳಿ ಕಾಡು. ಅದಕ್ಕೋಸ್ಕರ ಹಿಂಗಾಸಿ ಬರೋಕ್ಕೆ ಚೆನ್ನಾಗಿತ್ತು. ಬರ್ತಾ ಇರ್ಬೇಕಾದ್ರೆ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಬಿಟ್ಟಿದ್ರು. ಇಲ್ಲಿ ಜನ ಸಂಪರ್ಕ ಯಾವಾಗ ಜಾಸ್ತಿ ಆಯ್ತೋ, ಜನ ಸಂಪರ್ಕ ಜಾಸ್ತಿ ಆದಾಗ ಇಲ್ಲೇನೋ ಇದೆ. ಇಲ್ಲೇನಂದರೆ ಊರಲ್ಲಿ ಜನಕ್ಕೆ, ಈ ಪಕ್ಕದ ಹೊಲ್ಗೆ ಜನಕ್ಕೆ ಸ್ವಲ್ಪ ಇದು ಹೊಟ್ಟೆವರಿ ಬಂದಾಗ ಇವ್ರನ್ನೇನೋ ಕೆಡಿಸ್ಬೇಕು, ಇಲ್ಲಿ ಕೆಡಿಸ್ಬಿಟ್ಟು ಇದನ್ನು ತೆಗಿಸ್ಬೇಕಂಬ ಮಟ್ಟಕ್ಕೆ ದಾರಿ ಅಡ್ಡಿಗಳು ಆಗ್ತಾಯಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಅವರು ಇಷ್ಟು ಮುಂಚೆ ಏನೋ ಮಾತಾಡ್ತಿರಲಿಲ್ಲ. ಯಾವಾಗ ಜನಸಂಖ್ಯೆ ಜಾಸ್ತಿ ಆಯ್ತೋ, ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ಒಳ್ಳೆದಾದ್ರೆ ತಾನೇ ಜನಸಂಖ್ಯೆ ಜಾಸ್ತಿ ಆಗೋದು. ಅದಕ್ಕೆ ಇಲ್ಲಿ ಜನ ಬರ್ತಾ ಇದ್ದಾರೆ, ಇವರೆಲ್ಲ ಇಂಪ್ರೂವ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನೇನೋ ಒಂದು ಮಾಡಿ ಊರು ಬಿಡಿಸ್ಬೇಕಂತ ಕಾರಣಕ್ಕೆ ಸರ್ ದಾರಿ ಅಡ್ಡ ಮಾಡ್ತಾಯಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ, ಯಾಕಂದರೆ ನಮಗೆ ಒಳ್ಳೇದಾದ್ರೂ ಪರವಾಗಿಲ್ಲ, ಜನಗಳಿಗೆ ಒಳ್ಳೇದಾಗ್ತದೆ ಅಂದಮೇಲೆ ನಾವು ಒಳ್ಳೆಯದೇ ಮಾಡಬೇಕಲ್ಲ. ಅದಕ್ಕೆ ಇಲ್ಲಿ ದಾರಿ ವ್ಯವಸ್ಥೆ ಮಾಡ್ಕೊಡ್ರಿ, ವಿದ್ಯುತ್ ವ್ಯವಸ್ಥೆ ಮಾಡಿರಿ. ಯಾಕಂದರೆ ಅದನ್ನು ನಮ್ಮಲ್ಲಿ ಮನವಿ ಮಟ್ಟ ಕೇಳ್ತಾ ಇದ್ದೀನಿ ನಿಮಗೆ, ದಯವಿಟ್ಟು. ಇರ್ತದೆ ಮಂಗಳವಾರ ದಿನ ಪೂಜೆ ಇರ್ತದೆ, ಬೆಳಿಗ್ಗೆ ಸಾಯಂಕಾಲ ಪೂಜೆ ಇರ್ತದೆ. ಆದರೆ ಹೇಳಿಕೆ ಇರೋದು